असङ्गोऽहं पुनः पुनः सच्चिदानन्दरूपो अहमेवाहमव्ययः नित्यशुद्धविमुक्तोऽहं निराकारोऽहमव्ययः भूमानन्दस्वरूपोऽहम् अहमेवाहमव्ययः नित्योऽहं निरवध्योऽहं निराकारोऽहमच्युतः परमानन्दरूपोऽहम् अहमेवाहमव्ययः शुद्धचैतन्यरूपोऽहम् आत्मा रामोऽहमेव च अखण्डानन्दरूपोऽहम् अहमेवाहमव्ययः प्रत्यक्षचैतन्यरूपोऽहम् शान्तोऽहं प्रकृते परः शाश्वतानन्दरूपोऽहम् अहमेवाहमव्ययः प्रत्यक्षचैतन्यरूपोऽहम् शान्तोऽहं प्रकृते परः शाश्वतानन्दरूपोऽहम् अहमेवाहमव्ययः तत्त्वातीतपरात्माहं मध्यातीतपरः शिवः मायातीतपरं ज्योतिः अहमेवाहमव्ययः नानारूपं व्यतितोऽहं चिदाकारोऽहमच्युतः सुखरूपस्वरूपोऽहम् अहमेवाहमव्ययः सुखरूपस्वरूपोऽहम् अहमेवाहमव्ययः माया तत्कार्यदेहादि मम नास्त्येव सर्वदा स्वप्रकाशैकरूपोऽहम् अहमेवाहमव्ययः गुणत्रयव्यतीतोऽहं ब्रह्मादीनां च साक्ष्यहम् अनन्तानन्दरूपोऽहम् अहमेवाहमव्ययः अन्तर्यामि स्वरूपोऽहं कूटस्थ सर्वगोऽस्म्यहं सर्वसाक्षि स्वरूपोऽहम् अहमेवाहमव्ययः द्वन्द्वादि साक्षिरूपोऽहम् अचलोऽहं सनातन सर्वसाक्षि स्वरूपोऽहम् अहमेवाहमव्ययः प्रज्ञानघन एवाहं विज्ञानघन एव च अकर्ताहम् अभोक्ताहम् अहमेवाहमव्ययः निराधारस्वरूपोऽहम् सर्वाधारोऽहमेव च आप्तकामस्वरूपोऽहम् अहमेवाहमव्ययः तापत्रयविनिर्मुक्तो देहत्रयविलक्षणः अवस्थात्रयसाक्ष्यस्मि अहमेवाहमव्ययः दृग्दृश्यौ द्वौ पदार्थौ स्तः परस्परविलक्षणौ दृग्ब्रह्म दृश्यं मायेति सर्ववेदान्तडिण्डिमः अहं साक्षीति यो विद्यात्
घटकुट्यादिकं सर्वं मृत्तिकामात्रमेव च तद्वद्ब्रह्म जगत्सर्वं तद्वद्ब्रह्म जगत्सर्वम् इति वेदान्तडिण्डिमः। ब्रह्म सत्यं जगन्मिथ्या जीवो ब्रह्मैव नापरः अनेन वेद्यं शास्त्रम् इति वेदान्तडिण्डिमः। अन्तर्ज्योतिर्बहिर्ज्योतिः प्रत्यग्ज्योतिः परात्परः ज्योतिर्ज्योतिः स्वयं ज्योतिः आत्मज्योतिः शिवोऽस्म्यहम् आत्मज्योतिः शिवोऽस्म्यहम् आत्मज्योतिः शिवोऽस्म्यहम् आत्मज्योतिः शिवोऽस्म्यहम्। बुद्धं शरणं गच्छामि धर्मं शरणं गच्छामि संघं शरणं गच्छामि। ಸಾಧನೆಗೆ ಸಂಬಂಧಪಟ್ಟಂತೆ ಮಾಹಿತಿಗಾಗಿ ಕೆಲವು ವಿಚಾರಗಳು. ನಾವು ಏನಾಗಿರುವೆವೋ ಅದು ಆಗಿಯೇ ಇರುವುದರಿಂದ ನಮ್ಮ ಸ್ವರೂಪದ ಸಾಕ್ಷಾತ್ಕಾರಕ್ಕೆ ನಾವು ಏನೂ ಪ್ರಯತ್ನ ಮಾಡಬೇಕಾಗಿಲ್ಲ. ಶುದ್ಧ ಮೌನದಿಂದಿದ್ದು ಕೇವಲ ಆತ್ಮವಿಚಾರ ಮಾಡಿದರೆ ಸಾಕು ಎಂಬುದು ಸದ್ಗುರು ರಮಣ ಮಹರ್ಷಿಗಳ ಮತ. ದೇಹ ಭಾವವನ್ನು ಮೀರಲೇಬೇಕು ಎಂಬುದು ಕಡ್ಡಾಯವೆಂಬುದು ಶ್ರೀರಮಣರ ವಿಚಾರವಾದರೂ ದೇಹ ಭಾವವನ್ನು ಮೀರುವುದು ಹೇಗೆ ಎಂಬುದರ ಬಗ್ಗೆ ವಿವರವಾದ ಮಾರ್ಗದರ್ಶನ ಇರುವುದಿಲ್ಲ. ಹಾಗಾಗಿ ಶ್ರೀರಮಣರ ಉಪದೇಶದ ಆಧಾರದ ಮೇಲೆ ಕೊಡಲಾಗುವ ಸಾಧನೆಯ ಮಾರ್ಗದರ್ಶನ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಸಾಕಷ್ಟು ಮುಂದುವರಿದವರಿಗೆ ಅನುಸರಿಸಿ ಸಾಧನೆ ಮಾಡಲು ಅನುಕೂಲವಾಗುವುದೇ ವಿನಃ ಇನ್ನೂ ಪ್ರಾರಂಭಿಕ ಹಂತದಲ್ಲಿರುವ ಸಾಮಾನ್ಯ ಸಾಧಕರಿಗೆ ಸಾಧ್ಯವಾಗುವುದಿಲ್ಲ. ಇಲ್ಲಿಯವರೆಗೆ ಶ್ರೀರಮಣರ ಮಾರ್ಗದರ್ಶನದ 15 ಸಾಧನೆಗಳನ್ನು ಅಪ್ಲೋಡ್ ಮಾಡಲಾಗಿದ್ದು ಅವನ್ನು ಕೇಳಿದ ಅನೇಕ ಸಾಧಕರ ಅಭಿಪ್ರಾಯವಿದು. ದೇಹ ಭಾವವನ್ನು ವೈಜ್ಞಾನಿಕ ವಿಶ್ಲೇಷಣೆಯ ಮೂಲಕ ಅನುಭವ ಮಟ್ಟದಲ್ಲಿ ಸರಿಯಾಗಿ ಅರಿತು ಮೀರುವುದು ಹೇಗೆ ಎಂಬುದರ ಬಗ್ಗೆ ಬುದ್ಧ ಭಗವಂತ ನಮಗೆ ಮಾರ್ಗದರ್ಶನ ಮಾಡಿದ ರೀತಿಯಲ್ಲಿ ಇವತ್ತಿನವರೆಗೆ ಜಗತ್ತಿನಲ್ಲಿ ಬೇರೆ ಯಾರೂ ಮಾಡಿಲ್ಲ. ಬುದ್ಧ ಯಾವ ತತ್ವವನ್ನೂ ಕೊಟ್ಟಿಲ್ಲ, ಬದಲಿಗೆ ಭವಸಾಗರವನ್ನು ದಾಟುವ ಅದ್ಭುತವಾದ ತಂತ್ರವನ್ನು ಕೊಟ್ಟಿದ್ದಾನೆ. ಈ ದಡದಿಂದ ಆ ದಡಕ್ಕೆ ಹೋಗುವ ದೋಣಿಯನ್ನು ಕೊಟ್ಟಿದ್ದಾನೆ. ಹಾಗಾಗಿಯೇ ಶ್ರೀರಮಣರ 15 ಸಾಧನೆಗಳನ್ನು ಕೊಟ್ಟ ಅನಂತರ ಅದನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿ ಇನ್ನು ಮುಂದೆ ಮುಂದುವರಿಸಲಾಗುವುದು. ಬುದ್ಧನ ತಂತ್ರದ 6 ಸಾಧನೆಗಳನ್ನು ಕೊಡುವ ಪ್ರಯತ್ನ ಮಾಡಿರುವುದು. ಹಾಗಾಗಿ ಸಾಧಕರು ಬುದ್ಧನ ಈ 6 ಸಾಧನೆಗಳನ್ನು
ಕೆಳಗೆ ವಿವರಿಸಿದ ರೀತಿಯಲ್ಲಿ ದಿನನಿತ್ಯವೂ ಅಭ್ಯಾಸ ಮಾಡುತ್ತಲೇ ಶ್ರೀರಮಣರ ಸಾಧನೆಯನ್ನು ತಪ್ಪದೆ ಅಭ್ಯಾಸ ಮಾಡಿದಲ್ಲಿ ಶ್ರೀರಮಣರ ಉಪದೇಶವೂ ಸಹ ಅನುಭವ ಮಟ್ಟದಲ್ಲಿ ಸುಲಭವಾಗಿ ಅರ್ಥವಾಗುತ್ತಾ ಕ್ರಮೇಣ ಒಂದು ಕಡೆಯಿಂದ ದೇಹ ಭಾವವನ್ನು ಮೀರುವುದು ಮತ್ತು ಇನ್ನೊಂದು ಕಡೆಯಿಂದ ಸ್ವಸ್ವರೂಪದಲ್ಲಿ ಸ್ಥಿರವಾಗಿ ನೆಲೆಗೊಳ್ಳುವುದು ಸಾಧ್ಯವಾಗುತ್ತದೆ. ಈ ರೀತಿಯಲ್ಲಿ ಈ ಇಬ್ಬರು ಮಹಾಪುರುಷರ ಮಾರ್ಗದರ್ಶನವನ್ನು ಅನುಭವ ಮಟ್ಟದಲ್ಲಿ ಸರಿಯಾಗಿ ಅರಿತು ಸಾಧನೆ ಮಾಡಿದ್ದೇ ಆದರೆ ಅಪರೂಪಕ್ಕೆ ಸಿಕ್ಕಿದ ಈ ಮಾನವ ಜನ್ಮವನ್ನು ಸಾರ್ಥಕಗೊಳಿಸಿಕೊಳ್ಳುವುದರಲ್ಲಿ ಎಳ್ಳಷ್ಟೂ ಸಂಶಯವಿಲ್ಲ. ಬುದ್ಧ ಭಗವಂತ ನೀಡಿದ ಮಾರ್ಗದರ್ಶನದ ಸಾಧನೆಯನ್ನು ಈ ಕೆಳಗಿನಂತೆ ಮಾಡಿ. 1. ಅನುಕ್ರಮ ಸಂಖ್ಯೆ 1A ದಿಂದ 5A ವರೆಗಿನ ಪೂರ್ತಿ ಸಾಧನೆಯ ಅಭ್ಯಾಸವನ್ನು ಪ್ರತಿ ಭಾನುವಾರವೂ ಅಭ್ಯಾಸ ಮಾಡಬೇಕು. ಸಾಧ್ಯವಾದರೆ ಇವನ್ನು ಸಾಧಕರು ಒಟ್ಟಿಗೆ ಸೇರಿ ಅಭ್ಯಾಸ ಮಾಡುವುದು ಉತ್ತಮ, ಅಂದರೆ ಗ್ರೂಪ್ ಮೆಡಿಟೇಷನ್ನಲ್ಲಿ. ಆದರೆ ಇದು ಕಡ್ಡಾಯವಲ್ಲ. 2. ಅನುಕ್ರಮ ಸಂಖ್ಯೆ 6A ಸಾಧನೆಯನ್ನು ಪ್ರತಿದಿನ ಒಮ್ಮೆಯಾದರೂ ಅಭ್ಯಾಸಿಸಬೇಕು. 3. ಶ್ರೀರಮಣರ ಉಪದೇಶದ ಸಾಧನೆಯನ್ನು ಪ್ರತಿದಿನ ಮೇಲಿನ 6A ಸಾಧನೆಯನ್ನು ಮಾಡಿದ ಅನಂತರ ಕಡ್ಡಾಯವಾಗಿ ಅಭ್ಯಾಸ ಮಾಡಬೇಕು. 4. ದೇಹ ಭಾವವನ್ನು ಮೀರುವ ಬುದ್ಧನ ಸಾಧನಾ ತಂತ್ರವು ಸಾಕಷ್ಟು ಹಸ್ತಗತವಾದ ಅನಂತರ ದೇಹ ಭಾವವನ್ನು ಮೀರುವ ಪ್ರತಿ ಸಾಧನೆಯ ಕೊನೆಯಲ್ಲಿ ಶ್ರೀರಮಣರ ಸಾಧನೆಯನ್ನು ಮಾಡಿಯೇ ಅಭ್ಯಾಸವನ್ನು ಮುಕ್ತಾಯ ಮಾಡಬೇಕು. ಎಷ್ಟೇ ಶ್ರವಣ ಮತ್ತು ಮನನ ಮಾಡಲಿ, ನಿಧಿಧ್ಯಾಸನ ಮಾಡದಿದ್ದರೆ ಆಧ್ಯಾತ್ಮಿಕ ಪ್ರಗತಿಯೂ ಸಾಧ್ಯವಿಲ್ಲ ಹಾಗೂ ಜನನ ಮರಣಗಳ ಭವಚಕ್ರದಿಂದ ಮುಕ್ತಿಯೂ ಸಾಧ್ಯವಿಲ್ಲವೆಂಬುದು ಎಲ್ಲ ಮಹಾತ್ಮರ ಅಭಿಪ್ರಾಯ. ಇದನ್ನು ಭಗವಾನ್ ಶಂಕರಾಚಾರ್ಯರೂ ಸಹ ಒತ್ತಿ ಒತ್ತಿ ಹೇಳಿರುತ್ತಾರೆ. ಶ್ರವಣವು ನಮ್ಮ ಸ್ವರೂಪದ ಬಗ್ಗೆ ಸರಿಯಾದ ಜ್ಞಾನವನ್ನು ಕೊಡುತ್ತದೆ. ಆದರೆ ಸಾಮಾನ್ಯ ಸಾಧಕರಿಗೆ ಈ ಜ್ಞಾನದ ಜೊತೆಯಲ್ಲೇ ಸಂಶಯವೆಂಬ ವಿಘ್ನಗಳೂ ಉಂಟಾಗುತ್ತವೆ. ಇದನ್ನು ಸಪ್ರತಿಬಂಧಿಕ ಜ್ಞಾನವೆಂದು ಭಗವತ್ಪಾದರು ಕರೆದಿರುತ್ತಾರೆ. ವಿಘ್ನಗಳಲ್ಲಿ ಅತ್ಯಂತ ಪ್ರಧಾನವಾದ ವಿಘ್ನ ದೇಹಭಾವ. ಜನ್ಮ ಜನ್ಮಾಂತರಗಳಿಂದ ರೂಢಿಸಿಕೊಂಡು ಮುಂದುವರಿಸುತ್ತಿರುವ ದೇಹಾತ್ಮ ಭಾವ ನಾನು ಈ ದೇಹ, ಈ ದೇಹ ನನ್ನದು, ಈ ದೇಹವೇ ನನ್ನ ಆತ್ಮ, ಈ ಒಂದು ದೇಹದೊಳಗೆ ಮಾತ್ರ ನಾನಿದ್ದೇನೆ. ಶ್ರವಣದಿಂದ ಬುದ್ಧಿಯ ಮಟ್ಟದಲ್ಲಿ ತತ್ಕ್ಷಣವೇ ನಮ್ಮ ಸ್ವರೂಪದ ಪರಿಚಯವಾಗುತ್ತದೆ, ಆದರೆ ಅನುಭವ ಆಗುವುದಿಲ್ಲ. ಶ್ರದ್ಧೆಯಿಂದೊಡಗೂಡಿದ ಮನನದಿಂದ ಇದ್ದ ಎಲ್ಲ ಸಂಶಯಗಳೂ ದೂರವಾಗುತ್ತವೆ, ಆದರೂ ಅನುಭವ ಆಗುವುದಿಲ್ಲ. ಇವುಗಳಿಂದ ಬುದ್ಧಿಮಟ್ಟದಲ್ಲಿ ಜ್ಞಾನ ಬರುತ್ತದೆ, ಪಾಂಡಿತ್ಯವೂ ಬರುತ್ತದೆ, ಆದರೆ ಜ್ಞಾನದಿಂದ ಬರಬೇಕಾದ ಫಲವಿಲ್ಲ. ಹಾಗಾಗಿ ನಮ್ಮ ಸಚ್ಚಿದಾನಂದ ಸ್ವರೂಪದ ನೇರ ಅನುಭವ ಆಗಬೇಕೆಂದಾದರೆ ಆತ್ಮಜ್ಞಾನ ಮತ್ತು ಜ್ಞಾನದ ಫಲ ಎರಡೂ ಬೇಕೆಂದಾದರೆ ನಿಧಿಧ್ಯಾಸನ ಅನಿವಾರ್ಯ. ನಿಧಿಧ್ಯಾಸನ ಹೇಗೆ ಮಾಡುವುದು?
ಇಲ್ಲೇ ಇರುವುದು ಮಹಾತ್ಮರ ವಿಚಾರದಲ್ಲಿ ಭೇದ. ಕೆಲವು ಮಹಾತ್ಮರ ಪ್ರಕಾರ ಗುರುವಿನ ಮೂಲಕ, ಉದಾಹರಣೆಗೆ ಅಹಂ ಬ್ರಹ್ಮಾಸ್ಮಿ ಎಂಬ ಮಹಾವಾಕ್ಯವನ್ನು ಕೇಳಿ ನಿಷ್ಠೆಯಿಂದ ಜಪಿಸುತ್ತಿದ್ದರೆ ಸಾಕು, ಸಚ್ಚಿದಾನಂದ ಸ್ವರೂಪದ ಸಾಕ್ಷಾತ್ಕಾರವಾಗಿ ಬಿಡುತ್ತದೆ ಎಂಬುದು. ಆದರೆ ಮತ್ತೆ ಕೆಲವು ಮಹಾತ್ಮರ ಪ್ರಕಾರ ಭಗವತ್ಪಾದರು ಸೇರಿಕೊಂಡಂತೆ ದೇಹ ಭಾವವನ್ನು ಮೀರದೆ ಎಷ್ಟೇ ಜಪಿಸಿದರೂ ಮುಕ್ತಿಯೂ ಇಲ್ಲ, ಜ್ಞಾನೋದಯದ ಫಲವಾದ ಸಚ್ಚಿದಾನಂದತ್ವವೂ ಇಲ್ಲ ಎಂಬುದು. ಅಂದರೆ ಶಾಶ್ವತವಾದ ಶಾಂತಿ, ಆನಂದ, ನೆಮ್ಮದಿ, ತೃಪ್ತಿ ಇಲ್ಲ ಎಂಬುದು. ಹಾಗಾಗಿ ದೇಹ ಭಾವವನ್ನು ಮೀರುವುದು ಹೇಗೆ? ದೇಹ ನಾನಲ್ಲ, ನನ್ನದಲ್ಲವೆಂದು ಜಪಿಸುತ್ತಾ ಕೂರುವುದೇ? ಖಂಡಿತ ಅಲ್ಲ. ಹಾಗಾದರೆ ದೇಹ ಭಾವವನ್ನು ಮೀರಲು ಏನು ಮಾಡಬೇಕು? ಇಲ್ಲೇ ಬುದ್ಧ ಭಗವಂತನ ಸಹಾಯ ನಮಗೆ ಸಿಗುವುದು. ದೇಹದ ಅನಿತ್ಯತೆಯನ್ನು, ಕ್ಷಣಿಕತೆಯನ್ನು, ಅನಾತ್ಮತೆಯನ್ನು ಅನುಭವ ಮಟ್ಟದಲ್ಲಿ ಅರಿಯದೆ ದೇಹ ಭಾವವನ್ನು ಮೀರುವುದು ಸಾಧ್ಯವೇ ಇಲ್ಲ. ಜಗತ್ತು ಅನಿತ್ಯವೆಂಬುದು ನಮಗೆ ಗೊತ್ತು. ಹುಟ್ಟಿದ ಪ್ರತಿಯೊಂದು ಸಾಯಲೇಬೇಕೆಂಬುದು ನಮಗೆ ಗೊತ್ತು. ಸೃಷ್ಟಿಸಿದ ಪ್ರತಿಯೊಂದು ಕ್ಷೀಣಿಸಿ ನಾಶವಾಗುತ್ತದೆ ಎಂಬುದೂ ನಮಗೆ ಗೊತ್ತು. ಆದರೆ ಅನಿತ್ಯತೆಯ ಈ ಪರಿಚಯ ನಮಗೆ ಬುದ್ಧಿಮಟ್ಟದ ತಿಳಿವಳಿಕೆಯಾಗಿದೆಯೇ ವಿನಾ ಅನುಭವ ಮಟ್ಟದ ಜ್ಞಾನವಾಗಿಲ್ಲ. ಏಕೆಂದರೆ ಅನಿತ್ಯತೆ ನಮ್ಮ ಅನುಭವಕ್ಕೆ ಸಿಗುತ್ತಿಲ್ಲ. ಪ್ರತಿ ಕ್ಷಣವೂ ದೇಹ ಹುಟ್ಟುತ್ತಿದೆ, ಸಾಯುತ್ತಿದೆ. ಪ್ರತಿ ಕ್ಷಣವೂ ದೇಹದಲ್ಲಿನ ಜೀವಾಣುಗಳು, ಜೀವಕೋಶಗಳು ಕೋಟ್ಯಾನು ಬಾರಿ ಬದಲಾಗುತ್ತಿವೆ. ಇಡೀ ದೇಹವೇ ಪ್ರತಿ ಕ್ಷಣವೂ ಬದಲಾಗುತ್ತಿದೆ, ಪರಿವರ್ತಿತವಾಗುತ್ತಿದೆ. ಇದರ ಅನುಭವ ನಮಗೆ ಇದೆಯೇನು? ಇದರ ಅನುಭವ ಆದಾಗ ಮಾತ್ರ ನಮಗೆ ದೇಹ ಭಾವ ಮೀರುವುದು ಸಾಧ್ಯವಾಗುತ್ತದೆ. ಇದರ ಅನುಭವ ಆಗುವುದು ಹೇಗೆ? ಜನ್ಮ ಜನ್ಮಾಂತರಗಳ ವಿಕಾರಗಳನ್ನು ಹೊತ್ತು ಮುಂದುವರಿಯುತ್ತಿರುವ ಮನಸ್ಸು ಇವುಗಳ ಆಸೆಗಳನ್ನು ಈಡೇರಿಸಿಕೊಳ್ಳಲು ಹಾಗೂ ವಿಕಾರಗಳ ವಂಶವನ್ನು ಅಭಿವೃದ್ಧಿ ಮಾಡಲು ಹವಣಿಸುತ್ತಿರುತ್ತದೆಯೇ ವಿನಾ ಇವುಗಳನ್ನು ಸುಮ್ಮನೆ ಏನೂ ಮಾಡದೆ ಇಟ್ಟುಕೊಂಡು ಜಪತಪ ಮಾಡುವುದಿಲ್ಲ. ಇವುಗಳನ್ನು ಈಡೇರಿಸಿಕೊಳ್ಳುತ್ತಾ ಮುಂದುವರಿಸಿಕೊಳ್ಳುವುದು ಹೇಗೆ? ದೇಹದ ಮೇಲೆ ವಿವಿಧ ರೀತಿಯ ಸಂವೇದನೆಗಳನ್ನು ಚಿಮ್ಮಿಸಿ ದೇಹವನ್ನು ಪ್ರತಿಕ್ರಿಯೆಗಾಗಿ ಬಲಾತ್ಕಾರವಾಗಿ ಮತ್ತು ಬಲಿಷ್ಠವಾಗಿ ಮುಂದಬ್ಬುತ್ತಾ ಹೊಸ ವಾಸನೆಗಳ ಸಮೂಹವನ್ನೇ ಸೃಷ್ಟಿಸಿಕೊಳ್ಳುತ್ತಿರುತ್ತದೆ. ದುಃಖದ ಬೆಟ್ಟವನ್ನೇ ರಚಿಸಿಕೊಳ್ಳುತ್ತಿರುತ್ತದೆ ಮನಸ್ಸು. ಇದನ್ನು ಕೊನೆಗಾಣಿಸುವುದು ಹೇಗೆ? ಇದೇ ಬುದ್ಧ ತಂತ್ರ. ದೇಹದ ಮೇಲೆ ತೋರುವ ಸಂವೇದನೆಗಳನ್ನು ನಿರ್ಲಿಪ್ತರಾಗಿ ಸಮತ್ವದಿಂದ ಕಿಂಚಿತ್ತೂ ಪ್ರತಿಕ್ರಿಯೆ ತೋರಿಸದಂತೆ ಸಾಕ್ಷಿತ್ವವನ್ನು ಜಾಗೃತಗೊಳಿಸಿಕೊಂಡು ಗಮನಿಸುತ್ತಾ ಹೋದಾಗ ಅವೆಲ್ಲವುಗಳ ಅನಿತ್ಯತೆಯ ದರ್ಶನ ನಮಗೆ ನೇರವಾಗಿ ಅನುಭವ ಮಟ್ಟದಲ್ಲಿ ಆಗುತ್ತದೆ. ಇದಾದಾಗ ಅವುಗಳಿಗೆ ತದ್ವಿರುದ್ಧ ಸ್ವಭಾವದವರಾಗಿ ನಾವಿರುವುದರಿಂದ ದೇಹವನ್ನೂ ಒಳಗೊಂಡಂತೆ ಅವು ಯಾವುವೂ ನಾನಲ್ಲ, ನನ್ನದಲ್ಲ, ಅವುಗಳೊಳಗೆ ನಾನಿಲ್ಲ ಎಂಬ ಜ್ಞಾನ ಅನುಭವ ಮಟ್ಟದಲ್ಲಿ ಬೆಳಗುತ್ತದೆ. ಅನಿತ್ಯತೆಯ ಜ್ಞಾನ ಅನುಭವ ಮಟ್ಟದಲ್ಲಿ ಎಷ್ಟೆಷ್ಟು ಸ್ಪಷ್ಟವಾಗಿ ಉಂಟಾಗುತ್ತದೋ ಅಷ್ಟಷ್ಟೇ ಸ್ಪಷ್ಟವಾಗಿ ಮತ್ತು ನಿಶ್ಚಲವಾಗಿ ನಮ್ಮ ನಿತ್ಯ ಸ್ವರೂಪದ ಅನುಭವ ಬೆಳಗುತ್ತದೆ. ಇದರಿಂದ ದೇಹ ಭಾವದಿಂದ ನಮ್ಮನ್ನು ನಾವು ಶಾಶ್ವತವಾಗಿ ಬಿಡಿಸಿಕೊಳ್ಳುವುದೂ ಸಾಧ್ಯವಾಗುತ್ತದೆ
ಮತ್ತು ನಮ್ಮ ಸಚ್ಚಿದಾನಂದ ಸ್ವರೂಪದ ಸಾಕ್ಷಾತ್ಕಾರವೂ ಸಾಧ್ಯವಾಗುತ್ತದೆ. ಸಾಧನೆ ಬೇಕಾಗಿರುವುದು ಅಜ್ಞಾನದ ನಾಶಕ್ಕೇ ವಿನ ನಾವು ಏನಾಗಿರುವೆವೋ ಅದೇ ಆಗುವುದಕ್ಕಲ್ಲ. ಇದೇ ಸದ್ಗುರು ರಮಣ ಮಹರ್ಷಿಗಳ ಮತ. ಹಾಗಾಗಿ ಅಧ್ಯಾತ್ಮದ ಹೆಸರಿನಲ್ಲಿ ಏನೇ ಮಾಡಿ ಎಲ್ಲಿಯವರೆಗೆ ದೇಹಭಾವ ನಾಶವಾಗುವುದಿಲ್ಲವೋ ಅಲ್ಲಿಯವರೆಗೂ ನಮಗೆ ಮೋಕ್ಷವಿಲ್ಲ. ಎಷ್ಟೇ ಪಾಂಡಿತ್ಯವಿದ್ದರೂ ಆತ್ಮಜ್ಞಾನದ ಫಲವಿಲ್ಲ. ಆದಿಗುರುಗಳು ರಚಿಸಿದ ನಿರ್ವಾಣ ಷಟ್ಕಂ ಸ್ತೋತ್ರವನ್ನು ಕೇಳಿ. ಪ್ರತಿ ಸ್ತೋತ್ರದಲ್ಲೂ ದೇಹ ಮನ ಬುದ್ಧಿಗಳನ್ನೂ ಒಳಗೊಂಡಂತೆ ನಾಮರೂಪಾತ್ಮಕವಾದ ಎಲ್ಲವನ್ನೂ ಅಲ್ಲಗಳೆದೆ ಶಿವೋಹಂ 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 ಅನುಭವ ಸಾಧ್ಯ ಎಂದಿದ್ದಾರೆ. ಶಿವೋಹಂ 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 मनोबुद्ध्यहङ्कारचित्तानि नाहं न च श्रोत्रजिह्वे न च घ्राणनेत्रे न च व्योमभूमिर्न तेजो न वायुः चिदानन्दरूप शिवोऽहं शिवोऽहं चिदानन्दरूप शिवोऽहं 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 न च प्राणसंज्ञो न वै पञ्चवायुः न वा सप्तधातुर्न वा पञ्चकोशाः न वाक्पाणिपादौ न चोपस्थपायु चिदानन्दरूप शिवोऽहं शिवोऽहं चिदानन्दरूप शिवोऽहं 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 न मे द्वेषरागौ न मे लोभमोह मदो नैव मे नैव मात्सर्यभावः न धर्मो न चार्थो न कामो न मोक्षः चिदानन्दरूप शिवोऽहं शिवोऽहं चिदानन्दरूप शिवोऽहं 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 न पुण्यं न पापं न सौख्यं न दुःखं न मन्त्रो न तीर्थं न वेदा न यज्ञः अहं भोजनं नैव भोज्यं न भोक्ता चिदानन्दरूप शिवोऽहं शिवोऽहं चिदानन्दरूप शिवोऽहं 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 न मृत्युर्न शङ्का न मे जातिभेदः पिता नैव मे नैव माता न जन्मः न बन्धुर्न मित्रं गुरुर्नैव शिष्यः चिदानन्दरूप शिवोऽहं शिवोऽहं चिदानन्दरूप शिवोऽहं 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 शिवोऽहम् अहं निर्विकल्पो निराकाररूपो
भूत्वा च सर्वत्र सर्वेन्द्रियाणाम् न चासङ्गतं नैव मुक्तिर्न मेयः चिदानन्दरूप शिवोऽहं शिवोऽहं चिदानन्दरूप शिवोऽहं 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 ನಿಮಗೆ ಮಂಗಳವಾಗಲಿ, ಮಂಗಳವಾಗಲಿ, ಮಂಗಳವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. नमः शान्ताय दिव्याय सत्यधर्मस्वरूपिणे नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः स्वानन्दामृततृप्ताय श्रीधराय नमो नमः नमः शान्ताय दिव्याय सत्यधर्म